ಥ್ಯಾಂಕ್ ಯು ಜೀಸಸ್. ಪರಲೋಕವನ್ನ ಭೂಲೋಕವನ್ನು ಸೃಷ್ಟಿ ಮಾಡಿರುವಂಥ ಸರ್ವಶಕ್ತನಾಗಿರುವಂಥ ಯೇಸು ಸ್ವಾಮಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಪರಲೋಕದಲ್ಲಿ ಆಸೀನರುಣನಾಗಿರುವಂಥ ದೇವರು ಸ್ವಾಮಿ, ಈ ದಿವಸ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವನಗಳಲ್ಲಿ ನಿಮ್ಮ ಹೊಸ ಕೃಪೆಯನ್ನ ನಾವು ಕೈ ಚಾಚಿ ಬೇಡಿಕೊಳ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕದ ಸೇನೆಯು ಹಾಡಿ ಸ್ತುತಿಸುವುದು ರಾಜಾಧಿರಾಜ ಮಸೀಹ. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕದ ಸೇನೆಯು ಹಾಡಿ ಸ್ತುತಿಸುವುದು ರಾಜಾಧಿರಾಜ ಮಸೀಹ. ಹಲ್ಲೆಲೂಯಾ, ಹಲ್ಲೆಲೂಯಾ, ಅದ್ಭುತ ಮಂತ್ರಿಯ ದೇವ, ಅತ ನಿತ್ಯ ಪಿತಾವೀರ ದೇವ, ಉನ್ನತ ದೇವರು ಅತಿಶಯ ಸೂರ್ಯನು ರಾಜಾಧಿರಾಜ ಮಸೀಹ. ಅತನದ್ಭುತ ಮಂತ್ರಿಯ ದೇವ, ಅತ ನಿತ್ಯ ಪಿತಾವೀರ ದೇವ, ಉನ್ನತ ದೇವರು ಅತಿಶಯ ಸೂರ್ಯನು ರಾಜಾಧಿರಾಜ ಮಸೀಹ. ಹಲ್ಲೆಲೂಯಾ, ಹಲ್ಲೆಲೂಯಾ, ನಿಮ್ಮ ಸುಂದರವಾದ ಪ್ರಸನ್ನತೆ ಪ್ರತಿಯೊಬ್ಬರ ಕುಟುಂಬಗಳನ್ನು ಆಳ್ವಿಕೆ ಮಾಡಿ, ನಿಮ್ಮ ಸುಂದರವಾದಂಥ ಪರಲೋಕದ ಸಾನ್ನಿಧ್ಯ, ಪರಲೋಕದ ಮಹಿಮೆ ಪ್ರತಿಯೊಬ್ಬರ ಹೃದಯಗಳನ್ನು, ಪ್ರತಿಯೊಬ್ಬರ ಪರಿಸ್ಥಿತಿಗಳನ್ನು, ಅವರ ಜೀವನಗಳನ್ನು ಆವರಿಸಿಕೊಳ್ಳುವ ಹಾಗೆ ನಾವು ಬೇಡಿಕೊಳ್ಳುತ್ತೇವೆ. ಪ್ರಾರ್ಥನೆಗಳನ್ನು ಕೇಳಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆ, ಆಮೆನ್, ಆಮೆನ್, ಹಲ್ಲೆಲೂಯಾ. ಮತ್ತೊಮ್ಮೆ ಪ್ರಿಯರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಚಾನೆಯ ದೇವರ ಮಹಿಮೆ ಅನ್ನುವಂಥ ಚಿಕ್ಕ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾವು ನಿಮ್ಮನ್ನು ಸ್ವಾಗತಿಸುವುದರಲ್ಲಿ ಬಹಳ ಬಹಳ ಸಂತೋಷವುಳ್ಳವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರು ಭಾಗ್ಯವಂತರು. ಆಮೇಲೆ ಸೊ ಈ ದಿವಸ ಒಂದು ವಾಕ್ಯದ ಮೂಲಕವಾಗಿ ಈ ದಿವಸದ ವಾಕ್ಯಕ್ಕೆ ನಾವು ಪ್ರವೇಶ ಮಾಡೋಣ ಪ್ರಿಯರೇ. ಇವತ್ತು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿರುವಂಥ ವಾಕ್ಯ ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ ಅದರ 1ನೇ ವಚನ. ಬುಕ್ ಆಫ್ ಐಶಾಯ ಚಾಪ್ಟರ್ 59 ವರ್ಸ್ 1. ನಾನು ನಿಮಗೋಸ್ಕರ ಓದಿಕೊಳ್ತೀನಿ, ದಯವಿಟ್ಟು ನೀವು ಈ ವಾಕ್ಯವನ್ನ ನೀವು ಗಮನಿಸ್ರಿ. ವಾಕ್ಯ ಹೀಗೆ ಹೇಳ್ತಾ ಇದೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಗಳು ಕೇಳಲಾರದ ಹಾಗೆ ಕಿವುಡು ಅಲ್ಲ ಪ್ರಿಯರೇ. ಆಮೇಲೆ ಸೊ ಇಲ್ಲಿ ನಮಗೆ ಒಂದು ಬಹಳ ದೇವರು
ತನ್ನ ಇವತ್ತು ಪ್ರವಾದಿ ಮೂಲಕವಾಗಿ ಈ ಒಂದು ಪ್ರವಾದನೆ ಗ್ರಂಥದ ಪುಸ್ತಕದಲ್ಲಿ ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಆತನ ಹಸ್ತ, ಯೆಹೋವನ ಹಸ್ತ ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಗಳು ಕೇಳಲಾರದ ಹಾಗೆ ಕಿವುಡಲ್ಲ. ಆಮೇಲೆ ನಿಮ್ಮನ್ನ ರಕ್ಷಿಸುವಂತ ದೇವರು ಆತನಾಗಿದ್ದಾನೆ. ನಮ್ಮ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಕೇಳುವಂತ ದೇವರು ಆತನು ಆಗಿದ್ದಾನೆ. ಆಮೇಲೆ ಸೊ ಇವತ್ತು ಯಾವ ಸಹಾಯಕ್ಕಾಗಿ ನೀವು ಕಾದುಕೊಂಡಿದ್ದೀರಾ? ಯಾವ ಬಿಡುಗಡೆಗಾಗಿ ನೀವು ಕಾದುಕೊಂಡಿದ್ದೀರಾ? ಯಾವ ಪರಿಸ್ಥಿತಿಯಲ್ಲಿ ನೀವು ನಡೆದು ಹೋಗ್ತಾ ಇದ್ದೀರಾ? ಯಾವ ಕೋರ್ಟ್ ಕೇಸ್ಗಳ ವಿಷಯದಲ್ಲಿ ನೀವು ನಡೆದು ಹೋಗ್ತಾ ಇದ್ದೀರಾ? ಬಹಳ 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 ಸಾರಿ ಏನಾಗತ್ತೆ, ನಮ್ಮ ಒಂದು ಬಿಡುಗಡೆಗೆ ನಮ್ಮ ಒಂದು ಅಪನಂಬಿಕೆ ಕಾರಣ ಆಗಿರ್ತದೆ. ಆಮೇಲೆ ನಾವು ಪ್ರಾರ್ಥನೆ ಏನೋ ಮಾಡ್ತೇವೆ ನಿಜ ಎಷ್ಟೋ ಸಾರಿ, ಆದ್ರೆ ಆ ಪ್ರಾರ್ಥನೆಗೆ ಉತ್ತರವನ್ನು ಹೊಂದಿಕೊಳ್ಳುವಂತ ಒಂದು ನಂಬಿಕೆಯ ಒಂದು ಕೊರತೆ ನಿಮಿತ್ತವಾಗಿ ಎಷ್ಟೋ ಸಾರಿ ಆಶೀರ್ವಾದ, ಅದನ್ನ ಒಂದು ಗಾದೆ ಮಾತಿದೆ, ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ ಅಂತ ನೋಡ್ರಿ. ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ಹೀಗೆ ನಮ್ಮ ಆಶೀರ್ವಾದ ನಮ್ಮ ಕೈಗೆ ಬರ್ತಾ ಇದೆ ನಿಜ, ಅದನ್ನ ಅನುಭವಿಸ್ತಾ ಇಲ್ಲ. ಕಾರಣ ಏನಂದ್ರೆ ನಾವು ಅದನ್ನ ಗುರುತಿಸ್ತಾ ಇಲ್ಲ. ಇವತ್ತು ಎಷ್ಟೋ ಮಕ್ಕಳು ನಾನು ನೋಡ್ತೀನಿ, ಎಷ್ಟೋ ಮಕ್ಕಳು ಅವ್ರ ಜೀವನದಲ್ಲಿ ಬಹಳಷ್ಟು ಪ್ರಾರ್ಥನೆ ಜೀವಿತ ಇದೆ, ಉಪವಾಸ ಪ್ರಾರ್ಥನೆ ಇದೆ, ಕುಟುಂಬದ ಪ್ರಾರ್ಥನೆ ಇದೆ, 7 ದಿವಸದ ಉಪವಾಸ ಪ್ರಾರ್ಥನೆ ಇದೆ, 21 ದಿವಸದ ಪ್ರಾರ್ಥನೆ ಇದೆ, 40 ದಿವಸದ ಪ್ರಾರ್ಥನೆ ಇದೆ, ಕೆಲವೊಬ್ರು 80 ದಿವಸದ ಪ್ರಾರ್ಥನೆಯಲ್ಲಿ ಇರ್ತಾರೆ. ಸೊ ಅವ್ರು ಪ್ರಾರ್ಥಿಸ್ತಾ ಇರ್ತಾರೆ. ಆದ್ರೆ ಎಷ್ಟೋ ಸಾರಿ ನಾವು ದೇವರ ಕಾರ್ಯಗಳ ಕುರಿತಾಗಿ ಅಥವಾ ಟೈಮಿಂಗ್ ಆಫ್ ದ ಲಾರ್ಡ್, ದೇವರ ಒಂದು ಸಮಯದ ಕುರಿತಾಗಿ ನಾವು ಗುರುತಿಸುವುದರಲ್ಲಿ ನಾವು ಬಲಹೀನರಾಗಿದ್ದೇವೆ ಪ್ರಿಯರೇ. ಆಮೇಲೆ ಸೊ ಇಲ್ಲಿ ವಾಕ್ಯ, ಸೊ ನಂತರ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ, ಅದನ್ನ ನಾವು ಗುರುತಿಸದೇ ಇರುವಂತ ಕಾರಣದಿಂದ ಆ ಆಶೀರ್ವಾದ ಏನೋ ನಮ್ಮ ಮನೆಯ ಬಾಗಿಲಿಗೆ ಬಂದಿರ್ತದೆ, ಏನೋ ಕೈಗೆ ಬಂದಿರ್ತದೆ, ಆದ್ರೆ ನಾವು ಅದನ್ನು ಗುರುತಿಸೋದಿಲ್ಲ. ಇದು ದೇವರಿಂದ ಬಂದದ್ದು, ಇದು ದೇವರೇ ಕಳಿಸಿದ್ದು ಅಂತ ನಾವು ಅದನ್ನ ನಂಬಿಕೆಯಿಂದ ಸ್ವೀಕರಿಸಿಕೊಳ್ಳುವುದಿಲ್ಲ, ಅದನ್ನ ತಿರಸ್ಕಾರ ಮಾಡಿಬಿಡ್ತೇವೆ. ಆಮೇಲೆ ಅದನ್ನ ನೆನಪಿರಲಿ, ದೇವರ ವಾಕ್ಯದಲ್ಲಿ ಹೇಳಿದ ಹಾಗೆ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಗಳು ಕೇಳಲಾರದ ಹಾಗೆ ಕಿವುಡಲ್ಲ. ಎಷ್ಟೋ ಜನರು ಅವರು ಹೀಗೆ ಹೇಳಿದ್ದನ್ನು ನೋಡಿದ್ದೇನೆ. ಅವರು ರಕ್ಷಣೆ ಹೊಂದ್ತಾರೆ, ಪ್ರಾರ್ಥನೆಗೆ ಬರ್ತಾರೆ, ಆದ್ರೆ ಎಷ್ಟೋ ಜನರು ಎಷ್ಟೋ ಬೇಗನೆ ಸೋತು ಹಿಂಜಾರಿ ಹೋಗ್ಬಿಡ್ತಾರೆ. ಅನಂತರ ಅವ್ರು ಭೇಟಿ ಆಗುವಾಗ, ಅವ್ರು ಕೇಳುವಾಗ ಯಾಕೆ ಏನಾಯ್ತು ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ದೇವರಲ್ಲಿ ಕಾದುಕೊಂಡೆ, ಬಟ್ ಈ ದೇವರಿಂದ ನನಗೆ ಯಾವುದು ಒಳ್ಳೇದಾಗ್ಲಿಲ್ಲ, ಯಾವುದು ನನ್ನಲ್ಲಿ ಆಶೀರ್ವಾದ ಆಗ್ಲಿಲ್ಲ, ನನ್ನ ಜೀವನದಲ್ಲಿ ಯಾವುದಕ್ಕೂ ನನಗೆ ಕೈಗೂಡಿ ಬರಲಿಲ್ಲ ಅಂತ ಅವ್ರು ಇವತ್ತು ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಗ್ತಾ ಇದ್ದಾರೆ. ಆಮೇಲೆ ದೇವರ ಮಕ್ಕಳೇ, ದೇವರ ವಾಕ್ಯ ಗಮನಿಸ್ರಿ, ಏನ್ ಹೇಳ್ತಾ ಇದೆ? ದೇವರು ಹೇಳ್ತಾ ಇದ್ದಾನೆ, ನನ್ನ ಕೈ ರಕ್ಷಿಸಲಾರದೆ ಮೋಟುಗೈಯಲ್ಲ, ನಾನು ರಕ್ಷಿಸುವಂತ ದೇವರು. ನಾನು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲಾರದ ಹಾಗೆ ನಾನು ಕಿವುಡನ್ನಲ್ಲ, ನಾನು ಕೇಳ್ತೀನಿ. ಆದ್ರೆ ಮುಂದಿನ ಶಬ್ದ ನೀವು ಓದಿಕೊಳ್ಳೋದಾಗಿದ್ರೆ ಹೇಳ್ತದೆ, ಆದರೆ ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಾದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ. ಪಾಪ ಅಂದ್ರೆ ಏನು? ನಿಮಗನಿಸ್ತಾ ಇರೋದು ಪಾಪ ಅಂದ್ರೆ ಏನ್ರಿ ಪಾಸ್ಟ್ರೆ? ಕೊಲೆ ಮಾಡಿದ್ರೆ ಪಾಪನ, ಕಳ್ಳತನ ಮಾಡಿದ್ರೆ ಪಾಪನ, ವೈವಿಚಾರ ಮಾಡಿದ್ರೆ ಪಾಪನ? ಇಲ್ಲ ಪ್ರಿಯರೇ, ಅದ್ರ ಜೊತೆಗೆ ನಾವು ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಅಂತ ನಾವು ನಂಬೋದಿಲ್ಲ ನೋಡ್ರಿ, ಅದು ಕೂಡ ಪಾಪನೇ. ನಮ್ಮ ಜೀವನದಲ್ಲಿರುವಂತ ಅಪನಂಬಿಕೆಯೂ ಕೂಡ ಒಂದು ಪಾಪವಾಗಿ, ಒಂದು ದೇವರ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಮ್ಮ ಜೀವನಕ್ಕೆ ಒಂದು ಅಡ್ಡಿಯಾಗಿ, ಆಶೀರ್ವಾದಕ್ಕೆ ಅಡ್ಡಿಯಾಗಿ ನಿಂತುಕೊಳ್ತದೆ. ಆಮೇಲೆ
ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸೇವಕರು ಅಂದ್ರೆ ಸೇವಕರ ಜೀವನ ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಒಬ್ಬ ಪಾಸ್ಟ್ರು, ಒಳ್ಳೆ ಸಭೆಯನ್ನು ನಡೆಸುವಂತ ಪಾಸ್ಟ್ರು, ನಂಬಿಕೆ ಬಗ್ಗೆ ಬೋಧಿಸುವಂತ ಪಾಸ್ಟ್ರು, ಅನೇಕ ಜನರನ್ನ ನಂಬಿಕೆಯಲ್ಲಿ ಪ್ರಾರ್ಥನೆ ನಡೆಸುವಂತ ಪಾಸ್ಟ್ರು, ವಾಕ್ಯವನ್ನು ಪ್ರಸಂಗ ಮಾಡುವಂತ ಪಾಸ್ಟ್ರು. ಇವ್ರ ನಂಬಿಕೆ ಇತ್ತು. ಆದ್ರೆ ನಂಬಿಕೆ ಅನ್ನುವಾಗ ಕೆಲವು ಸಾರಿ ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಅಂತೀವಿ, ಅದು ಕೂಡ ಡೇಂಜರ್. ನಂಬಿಕೆ ಕಡಿಮೆ ಇದ್ರು ಡೇಂಜರು, ನಂಬಿಕೆ ಜಾಸ್ತಿ ಇದ್ರು ಡೇಂಜರು. ಓವರ್ ಕಾನ್ಫಿಡೆನ್ಸ್ ಇದ್ರೆ ಡೇಂಜರು. ಆಮೇಲೆ ಸೊ ಪಾಸ್ಟರ್ ಯಾವ 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 ಪಟ್ಟಣದಲ್ಲಿ ಪಾಸ್ಟರ್ ಅವರು ಸೇವೆ ಮಾಡ್ತಾ ಇದ್ರು, ಆ ಪಟ್ಟಣಕ್ಕೆ ಒಂದು ದೊಡ್ಡ ಪ್ರವಾಹ ಬಂತು, ಒಂದು ದೊಡ್ಡ ಏನಂತಾರೆ ಪ್ರಳಯ ಬಂತು. ಇಡೀ ಊರು ನೀರಿನಲ್ಲಿ ಅನಾಶವಾಗ್ಲಿಕ್ಕೆ ಆರಂಭ ಆಯಿತು. ಅವಾಗ ಈ ಪಾಸ್ಟ್ರು ಕೂಡ ಎಲ್ಲರೂ ಊರು ಬಿಟ್ಟು ಮನೆ ಬಿಟ್ಟು ಹೊರಟು ಬೇರೆ ಸ್ಥಳಕ್ಕೆ, ಬೇರೆ ಪಟ್ಟಣಕ್ಕೆ ಅವರು ವಲಸೆ ಹೋಗ್ಲಿಕ್ಕೆ ಆರಂಭ ಮಾಡಿದ್ರು ಸುರಕ್ಷತೆಗಾಗಿ. ಅವಾಗ ಈ ಪಾಸ್ಟರ್ ಸಭೆಯಲ್ಲಿರುವಂತ ಒಬ್ಬ ವ್ಯಕ್ತಿ ಇವ್ರು ಎಲ್ಲರೂ ಹೇಳೋರು, ಇಲ್ಲ ದೇವರು ಸಹಾಯ ಮಾಡ್ತಾನೆ, ದೇವರು ಸಹಾಯವನ್ನ ಕಳಿಸ್ತಾನೆ, ದೇವರು ರಕ್ಷಿಸ್ತಾನೆ ಅಂತ ಇವ್ರು ಹೇಳ್ತಾ ಇದ್ರು. ನಾನು ದೇವ್ರನ್ನ ಆತ್ಕೊಂಡಿದ್ದರೆ ದೇವ್ರು ನನ್ನ ಕೈ ಬಿಡೋದಿಲ್ಲ, ದೇವ್ರು ನನ್ನ ಈ ಸಮಸ್ಯೆಯಿಂದ ಪಾರು ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಆಮೇಲೆ ಸೊ ಅವಾಗ ಎಲ್ಲರೂ ಹೇಳ್ತಾರೆ, ಪಾಸ್ಟರ್ ನೀವು ಬನ್ರಿ, ಬೇಗನೆ ಮುಂದಿನ ಪಟ್ಟಣಕ್ಕೆ ಹೋಗೋಣ, ಅಲ್ಲಿ ಸೆಟ್ಲ್ ಆಗೋಣ, ಅಲ್ಲಿ ಸೇವೆ ಆರಂಭ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಪಾಸ್ಟರ್ ಇಲ್ಲ, ದೇವರು ತನ್ನ ದೂತರನ್ನ ಕಳಿಸಿ ನನ್ನನ್ನ ರಕ್ಷಿಸ್ತಾನೆ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಅವರ ಸಭೆಯ ಮೆಂಬರ್ ಬರ್ತಾನೆ. ಏನಾಗುತ್ತೆ ನೀರು ಕುತ್ತಿಗೆ ಮಟ್ಟ ಬರ್ತದೆ, ಕುತ್ತಿಗೆವರೆಗೆ ಬರ್ತದೆ ನೀರು. ಅವಾಗ ಅವ್ರ ಸಭೆಯ ವ್ಯಕ್ತಿ ಬಂದು ಹೇಳ್ತಾನೆ, ಪಾಸ್ಟ್ರೆ ನನ್ನ ಕಾರಿದೆ, ಬೇಗ ಹತ್ರಿ ಹೋಗೋಣ ಅಂತ ಹೇಳ್ತಾರೆ. ಸೊ ಅವಾಗ ಇಲ್ಲ, ಇವ್ರು ಹೇಳ್ತಾರೆ, ಇಲ್ಲ ನನ್ನ ದೇವರು ಸಹಾಯವನ್ನು ಕಳಿಸ್ತಾನ, ಬರೋದಿಲ್ಲ. ಅದಾದ ನಂತರ ಮತ್ತೊಬ್ರು ಈ ಒಂದು ಬೋಟ್ನಲ್ಲಿ ಬರ್ತಾರೆ, ಶಿಪ್ದಲ್ಲಿ ಬರ್ತಾರೆ. ಪಾಸ್ಟ್ರೆ ನಿಮ್ಮ ಜೀವನವನ್ನು ಯಾಕೆ ನೀವು ಕಷ್ಟಕ್ಕೆ ನೀವು ಒಪ್ಪಿಸ್ಕೊಡ್ತಾ ಇದ್ದೀರಾ? ಬೇಡ, ಬನ್ರಿ ಪಾಸ್ಟ್ರೆ, ಹೀಗೆ ನೀವು ಅನ್ಕೊಂಡ್ರಿ ದೇವರೇ ನಮ್ಮನೆ ಕಳಿಸ್ತಾನೆ ಅನ್ಕೊಂಡ್ರಿ, ನಿಮ್ ಸಹಾಯಕ್ಕಾಗಿ ಬನ್ರಿ ಅಂತ ಕರೀತಾರೆ. ಆದ್ರೆ ಇವು ಸೇವಕರು ಹೇಳ್ತಾರೆ, ಇಲ್ಲ. ಅವಾಗ ಈ ಸೇವಕರು ನೀರು ಕುತ್ತಿಗೆ ಮೇಲೆ ಬಂದು ಒಂದು ಮನೆ ಮೇಲೆ ಹತ್ತಿ ಕೂತ್ಕೊಂಡಿರ್ತಾರೆ. ಇವರು ಒಂದು ಮನೆ ಮೇಲೆ, ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೊಂಡಿರ್ತಾರೆ. ಅವಾಗ ರೆಸ್ಕ್ಯೂ ಟೀಮ್ದವರು ಬರ್ತಾರೆ, ಬೋಟ್ ನಲ್ಲಿ ಬನ್ರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅದು ಸೇವಕರಿಗೆಲ್ಲ ನನಗೆ ನನ್ನ ದೇವರ ಮೇಲೆ ನನಗೆ ನಂಬಿಕೆ ಇದೆ, ಆತನ ರಕ್ಷಿಸ್ತಾನೆ. ನಂತರ ನೀರು ಆ ಬಿಲ್ಡಿಂಗ್ ತುಂಬಿಕೊಳ್ಳಿಕ್ಕೆ ಆರಂಭ ಆಗತ್ತೆ. ಬಿಲ್ಡಿಂಗ್ ಮುಳುಗಿ ಹೋಗ್ತಾ ಇರುವಾಗ ಮೇಲಿಂದ ಒಂದು ಏರೋಪ್ಲೇನ್ ಬರ್ತದೆ, ಒಂದು ವಿಮಾನ ಬರ್ತದೆ. ವಿಮಾನದಿಂದ ಅವ್ರು ಕೂಗ್ತಾರೆ, ಪಾಸ್ಟ್ರೇ, ದೇವ ಸೇವಕರೇ, ಮ್ಯಾನ್ ಆಫ್ ಗಾಡ್, ಬನ್ರಿ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಇವಾಗ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಾನು ಬರೋದಿಲ್ಲ ಅಂತ ಅವರು ತಿರಸ್ಕರಿಸಿ ಹೋಗ್ಬಿಡ್ತಾರೆ. ನಂತರ ಜಲಪ್ರಾಣಿ ಇಲ್ಲೋದಿಲ್ಲ, ಇವರು ಮರಣ ಬಂತಾರೆ, ಅದೇ ನೀರಿನಲ್ಲಿ ಮುಳುಗಿ ಸತ್ತು ಹೋಗ್ತಾರೆ. ನಂತರ ಏನಾಗತ್ತೆ ಅಂದ್ರೆ, ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತಾರೆ, ಪರಲೋಕಕ್ಕೆ ಕಾಣಿಸ್ಕೊಳ್ತಾರೆ. ಅವಾಗ ಇವರು ದೇವರ ಮುಂದೆ ದೇವರನ್ನು ದೂಷಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ ದೇವ್ರೇ, ನಾನು ಎಷ್ಟು ಜನರಿಗೆ ಸೇವೆ ಮಾಡಿದೆ, ಎಷ್ಟು ಜನರಿಗೆ ವಾಕ್ಯ ಹಂಚಿದೆ, ಆದ್ರೆ ನಾನು ನನ್ನ ಜನರಿಗೆ ಹೇಳ್ತಾ ಇದ್ದೆ ನನ್ನ ದೇವರು ಸಹಾಯ ಕಳಿಸ್ತಾನೆ, ಈ ಪ್ರಳಯದಿಂದ ರಕ್ಷಿಸ್ತಾನೆ ಅಂತ ಹೇಳ್ತಾ ಇದ್ದೆ, ಆದ್ರೆ ಒಬ್ರು ರಕ್ಷಿಸ್ಲಿಲ್ಲ ಸ್ವಾಮಿ, ನೀನು ಎಂತ ಕಠಿಣವಾದ ದೇವರು ಅಂತ ಹೇಳ್ತಾರೆ. ದೇವರಿಗೆ ಹೇಳ್ತಾನೆ ಅವನು ಪರಲೋಕಕ್ಕೆ ಹೋಗಿ. ಅವಾಗ ದೇವರು ಹೇಳ್ತಾನೆ, ಇಲ್ಲ ಮಗನೇ, ನಾನು ನಿನಗೆ ಸಹಾಯ ಕಳಿಸಿದುಂಟು, ನನ್ನ ರಕ್ಷಿಸುವಂತ ಕೈಯನ್ನು ನಿನಗೋಸ್ಕರ ಚಾಚಿದ್ದೆ, ನೀನು ಗುರುತಿಸ್ಲಿಲ್ಲ ಅದನ್ನ. 3 ಸಾರಿ ನಾನು ನನ್ನ ದೂತನನ್ನು ಕಳಿಸಿದ್ದೆ. ಮೊದಲನೇ ಸಾರಿ ನನ್ನ ದೂತನನ್ನ ಕಾರ್ನಲ್ಲಿ ಕಳಿಸಿದ್ದೆ, ಅವನನ್ನು ಕರೆದ, ನೀನು ಅವ್ನ ಮಾತಿ ಕಳಿಸ್ಲಕ್ಷಿಸ್ಕೊಳ್ಳಿಲ್ಲ. 2ನೇ ಸಾರಿ ಆ ಹಡಗಿನಲ್ಲಿ, ಆ ಬೋಟ್ನಲ್ಲಿ, ಶಿಪ್ನಲ್ಲಿ ನಿನಗೋಸ್ಕರ ಸಹಾಯ ಕಳಿಸಿದ್ದೆ, ನಾನು ನೀನು ರಕ್ಷಿಸ್ಬೇಕಂತ, ನೀನು ಗುರುತಿಸ್ಲಿಲ್ಲ. 3ನೇ ಸಾರಿ ವಿಮಾನದ ಮೂಲಕವಾಗಿ, ಏರೋಪ್ಲೇನ್ ಮೂಲಕವಾಗಿ ನಾನು ಸಹಾಯ ಕಳಿಸಿದೆ, ನೀನು ರಕ್ಷಿಸ್ಲಿಲ್ಲ ಮಗನೇ. ಆಮೇಲೆ ಅವಾಗ ವ್ಯಕ್ತಿ ಪಶ್ಚಾತ್ತಾಪ ಪಡ್ತಾನೆ. ಪ್ರಿಯರೇ, ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಿರ್ತೀವಿ ನೋಡ್ರಿ, ಆ ಪ್ರಾರ್ಥನೆ ಕಾದುಕೊಂಡಾಗ ದೇವರು ಅದಕ್ಕೋಸ್ಕರ ಕೆಲವೊಂದು ಸಹಾಯಗಳನ್ನು ಕಳಿಸ್ತಾನೆ.
ಕೆಲವೊಬ್ರು ಮದುವೆಗೋಸ್ಕರ ನೀವು ಕಾದ್ಕೊಂಡಿರ್ತೀರಾ, ನೀವು ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತೀರಾ. ಆದ್ರೆ ಅದೇ ವೇಳೆಯಲ್ಲಿ ಯಾವುದೋ ದೇವರ ಸಂಬಂಧಗಳನ್ನ ಕಳಿಸ್ತಾನೆ. ಮಕ್ಕಳೇ, ನೀವು ಗುರುತಿಸ್ಬೇಕು, ಇದು ಬೇಡ ಅದು ಬೇಡ ಅನ್ನುವಾಗ ಅದು ದೇವರಿಂದ ಬಂದಿದ್ದು. ಅದನ್ನು ಬೇಡ ಅಂದ್ರೆ ಮುಂದೆ ಬಹಳ ನಾವು ಕಾಯ್ಬೇಕಾಗತ್ತೆ. ಕೆಲವೊಬ್ರು ಕೆಲವೊಂದು ಒಂದು ಅಪರ್ಚುನಿಟಿಗಾಗಿ ಕಾಯ್ತಾ ಇರ್ತೀರಾ, ಒಂದು ಜಾಬ್ಗೋಸ್ಕರ ಕಾಯ್ತಾ ಇರ್ತೀರಾ. ಆ ಜಾಬ್ ಬಂದಿರ್ತದೆ, ಬಹುಶಃ ಅದ್ರ ಸಂಬಳ ಕಡಿಮೆ ಇರ್ತದೆ, ಅದ್ರ ಪ್ಯಾಕೇಜ್ ಕಡಿಮೆ ಇರ್ತದೆ. ಅವಾಗ ನಾವೇನ್ ಮಾಡ್ತಿಲ್ಲ, ನನಗೆ ಇಷ್ಟು ದೊಡ್ಡ ಪ್ಯಾಕೇಜ್ ಬೇಕಂತ ಕಾಯ್ತೀವಿ, ಅದನ್ನ ಬೇಡ ಅಂತ ತಿರಸ್ಕರಿಸ್ತೀವಿ ಪ್ರಿಯರೇ. ಆಮೇಲೆ ಕೆಲವು ಸರಿ ಕೆಲವೊಂದು ಬಿಸ್ನೆಸ್ಗೋಸ್ಕರ ನಾವು ಕೈ ಹಾಕ್ತಿರ್ತೇವೆ. ಯಾವುದೋ ಒಂದು ಚಿಕ್ಕ ಬಿಸ್ನೆಸ್ ಬರ್ತದೆ, ಆದ್ರೆ ನಾವೇನ್ ಮಾಡ್ತಿಲ್ಲ, ಈ ಬಿಸ್ನೆಸ್ಗೋಸ್ಕರ ಅಲ್ಲ, ನಾನು ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಬೇಕು ಅಂತ ಕಾಯ್ತೇವೆ. ಕೆಲವು ಸಾರಿ ಕೆಲವೊಂದು ಅಪರ್ಚುನಿಟೀಸ್ಗಳು ಬರ್ತದೆ, ಚಿಕ್ಕ ಲಾಭ ಇರ್ತದೆ ಅದರಲ್ಲಿ, ಅದು ನಾವೇನು ಮಾಡ್ತೀವಿ, ಇಲ್ಲ ಅದು ಬೇಡ, ನನಗೆ ದೊಡ್ಡ ಲಾಭ ಬಂದರೆ ಮಾತ್ರ ನಾನು ಕೆಲಸ ಮಾಡ್ತೀನಿ. ಇಲ್ಲ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಕೆಲವು ಸಾರಿ ಚಿಕ್ಕ ಸಹಾಯವನ್ನ ಕಳಿಸ್ತಾನೆ. ಕೆಲವು ಸಾರಿ ನಿಮ್ಮ ಏನಂತ ತಿಳುವಳಿಕೆಗೆ ಮೀರಿರುವಂತ ಸಹಾಯ, ನಿಮ್ಮ ನಂಬಿಕೆಗೆ ಮೀರಿರುವಂತ ಸಹಾಯ, ಪ್ರಾರ್ಥನೆಗೆ ಮೀರುವಂತ ಸಹಾಯ ಕಳಿಸ್ತಾನೆ. ಅದನ್ನು ಗುರುತಿಸ್ಬೇಕು, ಅದನ್ನು ಸ್ವೀಕರಿಸಿಕೊಳ್ಬೇಕು. ಆಮೇಲೆ ದೇವರ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಿರುಗೊಮ್ಮೆ ನಾನು ಮುಗಿಸ್ಬೇಕಿಂತ ಮುಂಚಿತವಾಗಿ ನಾನು ಹೇಳ್ತೇನೆ, ನಿನ್ನ ದೇವರು ನನ್ನ ದೇವರು ತನ್ನ ಕೈ ಚಾಚಿ ನಾವು ಇರುವಂತ ಪರಿಸ್ಥಿತಿಯಿಂದ ನಮ್ಮನ್ನು ರಕ್ಷಿಸುವಂತ ದೇವರು. ಆಮೇಲೆ ಈ ಮುಂಜಾನೆ ಎಲ್ಲಿದ್ದೀರಾ ಗೊತ್ತಿಲ್ಲ, ಎಂತ ಪರಿಸ್ಥಿತಿ ಇದ್ದೀರ ಗೊತ್ತಿಲ್ಲ, ಯಾವ ಅನಾರೋಗ್ಯದಲ್ಲಿ ಇದ್ದೀರೋ ಗೊತ್ತಿಲ್ಲ, ಯಾವ ಕಷ್ಟದಲ್ಲಿ ಇದ್ದೀರ ಗೊತ್ತಿಲ್ಲ. ಆದ್ರೆ ದೇವರು ಈ ದಿವಸಗಳಲ್ಲಿ ತನ್ನ ರಕ್ಷಿಸುವಂತ ಹಸ್ತವನ್ನ, ತನ್ನ ಸಹಾಯವನ್ನ ಆತನ ಕಳಿಸ್ಕೊಡ್ತಾನೆ ಪ್ರಿಯರೇ. ಆಮೇಲೆ ನೋಡ್ರಿ, ಎಲೀಯನಿಗೆ ದೇವರು ಸಹಾಯ ಕಳಿಸಿದ್ದು ಯಾವುದೇ ದೇವದೂತನ ಕೈಯಿಂದ ಅಲ್ಲ. ಮೊದಲೇ ಸಾರಿ ದೇವರು ಎಲೀಯನಿಗೆ ಸಹಾಯ ಕಳಿಸಿದ್ದು ಕಾಗೆಯ ಮೂಲಕವಾಗಿ. ಆಮೇಲೆ ಅವನು ತಿರಸ್ಕರಿಸಲಿಲ್ಲ ಅದನ್ನ, ಇದು ದೇವರಿಂದ ಬಂದ ಸಹಾಯ ಅಂತ ಸ್ವೀಕರಿಸಿಕೊಂಡ. ಆಮೇಲೆ ಎರಡನೇ ಸಾರಿ ಅವನಿಗೆ ಸಹಾಯ ಬಂತು. ಎಲ್ಲಿಂದ ಬಂತು? ವಿಧವೆಯ ಮನೆಯಿಂದ. ಯಾವುದೇ ಅರಮನೆಯಿಂದ ಬರಲಿಲ್ಲ, ಯಾವುದೇ ಅರಸನಿಂದ ಬರಲಿ ಅವನಿಗೆ ಸಹಾಯ. ಒಂದು ವಿಧವೆ ಮನೆಯಲ್ಲಿ ಆ 3 ವರ್ಷ 6 ತಿಂಗಳು ಆ ರೊಟ್ಟಿ ತಿಂದು ಅಲ್ಲಿ ಬದುಕ್ತಾ ಇದ್ದಾನೆ. ಆಮೇಲೆ ಎಲ್ಲ ಆದ ನಂತರ ಕೊನೆಯಲ್ಲಿ ದೇವರು ಅವನಿಗೆ ದೇವದೂತನ ಕೈಯಿಂದ ಸಹಾಯವನ್ನು ಕಳಿಸಿದ. ಆಮೇಲೆ ನೀನು ಕಾಗೆಯ ಮೂಲಕ ಅವನಿಗೆ ಸಹಾಯ ತೆಗೆದುಕೊಳ್ಳುವುದಕ್ಕಾಗಿ ನೀನು ಮನಸ್ಸು ಮಾಡುವುದಾಗಿದ್ರೆ ದೇವರು ದೂತನಿಂದ ನಿನಗೆ ಸಹಾಯ ಕಳಿಸ್ಕೊಡ್ತಾನೆ. ಈ ಮುಂಜಾನೆ ದೇವರ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಇರುವಂತ ಸ್ಥಳದಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂತದ್ದು ದೇವರೇ, ಈ ಮುಂಜಾನೆ ನಿನ್ನ ವಾಕ್ಯವನ್ನ ಕೇಳಿದ್ದೇವೆ. ಅದರಿಂದ ನೀವು ಹೇಳಿದ್ದೀರಾ, ನನ್ನ ಹಸ್ತ ರಕ್ಷಿಸಲಾರಂತೆ ಮೋಟುಗೈಯಲ್ಲ, ನನ್ನ ಕಿವಿಗಳು ಕೇಳಲಾರದ ಹಾಗೆ ಕಿವಿಡಲ್ಲ ಎಂಬುದಾಗಿ ದೇವರೇ ನಾವು ಪ್ರಾರ್ಥಿಸ್ತೀವಪ್ಪ. ಎಷ್ಟೋ ಅವಕಾಶಗಳನ್ನು ಕಳೆದುಕೊಂಡಿದ್ದೇವೆ, ನಾವು ಅದನ್ನು ಗುರುತಿಸಲಿಲ್ಲ ದೇವರೇ ಸ್ವಾಮಿ, ನಾವು ಅದನ್ನು ಸ್ವೀಕರಿಸಿಕೊಳ್ಳಲಿಲ್ಲ ದೇವರೇ. ಆದ್ರೆ ಮುಂಚಾನೆ ದೇವರೇ ನಮ್ಮನ್ನು ನೀನು ತೀರು, ನಮ್ಮ ಆತ್ಮಿಕವಾದ ಕಣ್ಣುಗಳನ್ನ, ನಂಬಿಕೆಯ ಕಣ್ಣುಗಳನ್ನ, ತಿಳುವಳಿಕೆಯ ಕಣ್ಣುಗಳನ್ನ, ಜ್ಞಾನದ ಕಣ್ಣುಗಳನ್ನು ತೆರೆ ಮಾಡು ಸ್ವಾಮಿ. ಯಾವುದು ನಿನ್ನಿಂದ ಬಂದದ್ದು ಸಹಾಯ ಎಂಬುದಾಗಿ ತಿಳಿದುಕೊಳ್ಳುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ನೋಡ್ತಾ ಇರುವಂತ, ಕೇಳ್ತಾ ಇರುವಂತ ಪ್ರತಿಯೊಂದು ಕುಟುಂಬಗಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದವನ್ನ ನಾವು ಡಿಕ್ಲೇರ್ ಮಾಡ್ತೇವೆ. ನಿನ್ನ ಪರಲೋಕದ ಆಶೀರ್ವಾದಗಳು ಅವರ ಜೀವನದಲ್ಲಿ ಸ್ವಾಮಿ ಸಂಭವಿಸಲಿ. ಭೂಮಿಗೆ ಸಂಬಂಧಪಟ್ಟಂತ ಆಶೀರ್ವಾದಗಳು ಅವರಿಗೆ ಸಂಭವಿಸಲಿ. ಪ್ರಾರ್ಥನೆಗಳನ್ನು ಕೇಳಿ ಸ್ತೋತ್ರ ಮಾಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್. ದೇವರು ನಿಮ್ಮನ್ನ ಬಹಳವಾಗಿ ಆಶೀರ್ವಾದ ಮಾಡಲಿ. ನಾಳೆ ಮುಂಜಾನೆ ಮತ್ತೊಂದು ವಾಕ್ಯದೊಂದಿಗೆ ನಾವು ಸೇರಿ ಬರೋಣ. ಗಾಡ್ ಬ್ಲೆಸ್ ಯು. ದೇವರ ಜೊತೆಗಿರಲಿ.